ಯುವರ್ ಆನರ್, ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋ ಜಾಗದಾಗ ಎಲ್ಲ ಬಂದೋಬಸ್ತ್ ಮಾಡಿದ್ದೆ. ಎಲ್ಲ ಬರೋಬ್ಬರಿ ಐತಲ್ಲ? ಎಲ್ಲ ಕರೆಕ್ಟ್ ಆಗಿದೆ ಸರ್. ಇವತ್ತು ಸ್ಪೆಷಲ್ ಪರ್ಮಿಷನ್ ಮೇಲೆ ನಾನು ನಮ್ಮ ಅವ್ವನ್ನ ನೋಡಕ್ಕಂತ ಹೊಂಟೀನಿ. ಈ ಕಾರ್ಯಕ್ರಮದಾಗ ನನಗೆ ಇರೋಕ್ಕಾಗಂಗಿಲ್ಲ. ನಾನಿರಲ್ಲ ಅಂಥೇಳಿ ಯಾರೂ ಕೇರ್ಲೆಸ್ ಆಗಿ ನಡ್ಕೋಬಾರ್ದು. ಇಲ್ಲ ಸರ್. ಅಷ್ಟ್ರಾಗ ನನಗೊಂದು ಅನಾಮಧೇಯ ಕಾಲ್ ಬರ್ತೈತಿ. ಹಲೋ ಸರ್, ನಿಮ್ಮ ಚೆಕ್ ಪೋಸ್ಟ್ ಕಡೆ ಒಂದು ಸ್ಮಗ್ಲಿಂಗ್ ಗಾಡಿ ಹೋಗ್ತಾ ಇದೆ ಸರ್. ಬೇಗ ಹೋದರೆ ಹಿಡಿಬೋದು ಸರ್. ಸೊ ನಾನು ಇಮಿಡಿಯೇಟ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋ ಜಾಗದಾಗಿರೋ ಎಲ್ಲ ಬಂದೋಬಸ್ತನ್ನು ನಮ್ಮ ASI ರಾಜೇಶ್ ಸಾಹೇಬ್ರಿಗೆ ಒಪ್ಪಿಸಿ ನಾನು ಅಲ್ಲಿಂದ ಹೊರಡ್ತೀನಿ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಚೆಕ್ ಪೋಸ್ಟ್ ಹತ್ರ ಹೋದ ಮೇಲೆ ಗೊತ್ತಾಗೈತಿ ನನಗೆ ಬಂದಿರೋದು ಫೇಕ್ ಕಾಲ್ ಅಂಥೇಳಿ. ಸರಿ, ಇನ್ನೇನು ವಾಪಸ್ ಪ್ರಮಾಣ ವಚನ ಸ್ವೀಕಾರ ಮಾಡೋ ಜಾಗಕ್ಕೆ ಹೋಗೋಣ ಅಂತ ಹೊಂಟಿದ್ದೆ. ಬಟ್ ಅಷ್ಟ್ರಾಗ ಹಲೋ ಹೇಳಿ ರಾಜೇಶ್. ಹಲೋ ಸರ್, ಪ್ರಮಾಣ ವಚನದ ಹತ್ರ ತುಳಸಿ ಕಿಡ್ನಾಪ್ ಆಗಿದ್ದಾರೆ ಸರ್. ನನಗೆ ಇನ್ಫಾರ್ಮೇಶನ್ ಬಂದ ತಕ್ಷಣ ನಾನು ಶಿವಪುರದ ಎಲ್ಲ ಚೆಕ್ ಪೋಸ್ಟ್ಗೂ ಅಲರ್ಟ್ ಮಾಡಿದೆ. ಗಾಡಿ ಎತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕಿಡ್ನ್ಯಾಪರ್ಸ್ಗೆ ಹುಡುಕಾಗಲಿಲ್ಲ. ಮಾರನೇ ದಿನ ನಾನು ಕೇಸ್ನ ಫೈಲ್ ಮಾಡಿಕೊಂಡೆ. ಯಾರದರ ಮೇಲೆ ಅನುಮಾನ ಐತನೆ ಅಂತ ಹೇಳಿ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ವಿಚಾರಣೆ ಮಾಡಿದೆ. ಈಗ ಹೇಳಿಂದ್ರ ನಿನಗೆ ಯಾರದರ ಮೇಲೆ ಅನುಮಾನ ಐತಾನೆ? ಅಭಿ, ಸರ್ವಮಂಗಳ, ಭಾರ್ಗವಿ, ಜ್ಯೋತಿ ಮೇಲೆ ಅನುಮಾನ ಐತೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟರು. ಸೊ ಇಮಿಡಿಯೇಟ್ಲಿ ನಾನು ಅವ್ರನ್ನ ನನ್ನ ಕಸ್ಟಡಿಗೆ ತೊಗೊಂಡು ವಿಚಾರಣೆ ಶುರು ಮಾಡಿದೆ ಇವರನ್ನು.